ಹೇಳಿ ಓದಳು ಕಾರಣ ನಿಶಾನಾಗೆ ಆಗಿದ್ದೇನು. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾತ್ರಿ 8:53 ಅಮ್ಮಂಗೆ ಮಗಳಿಂದ ಒಂದೇ ಒಂದು ಫೋನ್ ಕಾಲ್ ಬರುತ್ತೆ. ಅಮ್ಮ, ನನಗೆ ಗಂಡನ ಮನೆಯಲ್ಲಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಕಂಟಿನ್ಯೂಸ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆಕೆ ಅಳ್ತಾ ಹೇಳ್ಕೊಳ್ತಾಳೆ. ಮಗಳ ಸೌಂಡ್ ಕೇಳಿ ಶಾಕ್ ಆದ ಅಮ್ಮ ತಕ್ಷಣ ಮನೆಗೆ ಓಡೋಡಿ ಬರ್ತಾರೆ. ಆದರೆ ಅಲ್ಲಿ ಬಂದು ನೋಡಿದಾಗ ಬಿಗ್ ಶಾಕ್ ಆಗಿತ್ತು. ಜಸ್ಟ್ ಕೆಲವು ನಿಮಿಷಗಳಲ್ಲಿ ಆಕೆ ಶವವಾಗಿ ಬಿದ್ದಿದ್ಲು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆ ಕಡೆಪಾಲದಲ್ಲಿ ನಡೆದ ಈ ಇನ್ಸಿಡೆಂಟು ನಿಜಕ್ಕೂ ಸೂಸೈಡಾ ಅಥವಾ ಪ್ಲ್ಯಾನ್ ಮಾಡಿದ ಮರ್ಡರಾ? ಕೇವಲ 21 ವರ್ಷದ ಹುಡುಗಿ ಕೈಯಲ್ಲಿ 2 ವರ್ಷದ ಸಣ್ಣ ಮಗುವನ್ನು ಬಿಟ್ಟು ದಿಢೀರಂತ ಪ್ರಾಣ ಬಿಟ್ಟಿದ್ದು ಹೇಗೆ? ಈ ಸಾವು ಕುತ್ತಿಗೆ ಹಿಸುಕಿ ಮಾಡಿದ ಕೊಲೆಯ ಅಥವಾ ಹಿಂಸೆ ತಾಳಲಾರದೆ ಮಾಡಿಕೊಂಡ ಆತ್ಮಹತ್ಯೆಯ? ಒಂದೊಂದೇ ಶಾಕಿಂಗ್ ಸತ್ಯಗಳ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ಈ ಅನ್ಲಕ್ಕಿ ಹುಡುಗಿ ಹೆಸರು ಫಾತಿಮಾತ್ ಇಶಾನಾ ಅಲಿಯಾಸ್ ನಿಶಾನಾ. ಏಜು ಜಸ್ಟ್ 21 ವರ್ಷ. ಪುತ್ತೂರು ತಾಲೂಕಿನ ಕೆದಂಬಾಡಿಯ ಬಡ ಕುಟುಂಬದ ಜುಬೈದಾ ಅನ್ನೋರ ಮಗಳು ಈ ಇಶಾನಾ. ಸುಮಾರು 4 ವರ್ಷಗಳ ಹಿಂದೆ ಊರಿನವರು ಮತ್ತು ಸೋಷಿಯಲ್ ವರ್ಕರ್ಸ್ ಎಲ್ಲ ಸೇರಿಕೊಂಡು ಕಡೆಪಾಲದ ಅನ್ಸರ್ ಅನ್ನೋರ ಜೊತೆಗೆ ಈಕೆಗೆ ಮದುವೆ ಮಾಡಿಸಿರ್ತಾರೆ. ಈ ಕಪಲ್ಗೆ ಈಗ 2 ವರ್ಷದ ಒಂದು ಮುದ್ದಾದ ಗಂಡು ಮಗು ಕೂಡ ಇದೆ. ಪತಿ ಅನ್ಸಾರು ಕಳೆದ ಕೆಲವು ಸಮಯದಿಂದ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇನ್ನೊಂದು ಕಡೆ ಇಶಾನಾ ತನ್ನ ಮಗುವಿನ ಜೊತೆ ಕಡೆಪಾಲದಲ್ಲಿದ್ದ ಗಂಡನ ಮನೆಯಲ್ಲಿ ಅತ್ತೆ ಆಯಿಷಾ, ಮಾವ ಅಲಿವಿ ಮತ್ತು ನಾದಿನಿ ಫಸೀಲಾ ಜೊತೆಗೆ ಇರ್ತಾ ಇದ್ಲು. ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಇದೆ ಅಂದ್ಕೊಳ್ತಿರುವಾಗಲೇ ಜುಲೈ 18, 2026 ರಾತ್ರಿ ಇಡೀ ಸೀನು ಚೇಂಜ್ ಆಗಿಬಿಡುತ್ತೆ. ರಾತ್ರಿ ಸುಮಾರು 8:53 ಹೊತ್ತಿಗೆ ಇಶಾನಾ ತನ್ನ ತಾಯಿ ಜುಬೇದಾಗೆ ಫೋನ್ ಮಾಡ್ತಾಳೆ. ಅಮ್ಮ, ಗಂಡನ ಮನೆಯಲ್ಲಿ ನನಗೆ ಮೆಂಟಲಿ ಮತ್ತು ಫಿಸಿಕಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಆಕೆ ಕಣ್ಣೀರು ಹಾಕ್ತಾ ತಾಯಿಗೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನು ತಿಳಿಸ್ತಾಳೆ. ಮಗಳ ಧ್ವನಿ ಕೇಳಿ ಪ್ಯಾನಿಕ್ ಆದ ತಾಯಿ ಜುಬೇದಾ ತಕ್ಷಣ ಒಂದು ಆಟೋ ಹಿಡಿದು ಮಗಳ ಮನೆಗೆ ಹೊರಡುತ್ತಾರೆ. ಆದರೆ ದಾರಿ ಮಧ್ಯೆ ನಡೆದ ಆ ಕಾಲು ನಿಜಕ್ಕೂ ಹೆದೆ ನಡೆಸೋ ರೀತಿ ಇತ್ತು. ಇಶಾನಾಳ ಕೈಯಿಂದ ಬಲವಂತವಾಗಿ ಫೋನ್ ಕಸಿದುಕೊಂಡ ಮಾವ ಆಲಿವಿ ತಾಯಿ ಜುಬೇದಾಗೆ ಕಾಲ್ನಲ್ಲಿ ಓಪನ್ ಆಗಿ ವಾರ್ನಿಂಗ್ ಕೊಡ್ತಾನೆ. ನಿನ್ನ ಮಗಳನ್ನು ತಕ್ಷಣ ಬಂದು ಕರ್ಕೊಂಡೋಗು, ಇಲ್ಲ ಅಂದರೆ ಅವಳನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ ಅಂತ ಧಮಕಿ ಹಾಕ್ತಾನೆ. ಆತಂಕದಿಂದ ತಾಯಿ ಜುಬೇದಾ ಮತ್ತು ಸಂಬಂಧಿಕರು ಕಡೆಪಾಲದ ಮನೆಗೆ ಧಾವಿಸಿ ಬರುವಷ್ಟರಲ್ಲಿ ಎಲ್ಲವೂ ಮುಗಿದೋಗಿತ್ತು. ಇಶಾನಾಳ ಬಾಡಿ ಮನೆಯ ಸೀಟ್ ಔಟ್ನಲ್ಲಿದ್ದ ಜಗಲಿ ಮೇಲೆ ಮಲಗಿಸಿದ ಸ್ಥಿತಿಯಲ್ಲಿತ್ತು. ಗಂಡನ ಮನೆಯವರು ಏನು ಕಥೆ ಹೇಳಿದ್ರು ಗೊತ್ತಾ? ಆಕೆ ಬಾತ್ರೂಮ್ನ ಶವರ್ ಅಥವಾ ಟವಲ್ ರಾಡ್ಗೆ ನೇಣು ಹಾಕ್ಕೊಂಡಿದ್ದಾಳೆ ಅಂತ ನಂಬಿಸೋದಕ್ಕೆ ಟ್ರೈ ಮಾಡಿದರು. ಬಟ್ ಇಲ್ಲಿ ಕೆಲವೊಂದು ಗಂಭೀರವಾದ ಡೌಟ್ಗಳು ಕ್ರಿಯೇಟ್ ಆದವು. ಮೊದಲೇ ಪಾಯಿಂಟ್ ಏನಂದರೆ, ತವರು ಮನೆಯವರು ಬರೋಕ್ಕಿಂತ ಮುಂಚೆನೇ ಪೊಲೀಸರಿಗೆ ಮಾಹಿತಿ ನೀಡದೇ ಬಾಡಿಯನ್ನು ಕೆಳಗಿಳಿಸಿದ್ದು ಯಾಕೆ? ಎರಡನೇ ಪಾಯಿಂಟ್ ಏನಂತಂದರೆ, ಸಂಜೆ 6 ಗಂಟೆಗೆ ಆಕೆ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದ್ದ ಡ್ರೆಸ್ಗೂ ಈಗ ಮೃತದೇಹದ ಮೇಲಿದ್ದ ಡ್ರೆಸ್ಗೂ ಚೇಂಜ್ ಆಗಿದ್ದು ಹೇಗೆ? ಮೂರನೇ ಪಾಯಿಂಟ್ ಏನಂದರೆ, ಆಕೆಯ ತಲೆಗೂದಲು ಕಂಪ್ಲೀಟ್ ಒದ್ದೆಯಾಗಿತ್ತು. ಬಾತ್ರೂಮ್ ಶವರ್ಗೆ ನೇಣು ಹಾಕ್ಕೊಂಡ್ರೆ ತಲೆಗೂದಲು ಒದ್ದೆ ಆಗೋದಕ್ಕೆ ಹೇಗೆ ಸಾಧ್ಯ? ಇಶಾನಾಳ ಅಮ್ಮ, ಲೋಕಲ್ ಪೀಪಲ್ಸ್ ಮತ್ತು ಆಕೆಗೆ ಹೆಲ್ಪ್ ಮಾಡಿದ್ದ ಸೋಷಿಯಲ್ ವರ್ಕರ್ಸ್ ಹೇಳೋ ಪ್ರಕಾರ ಗಂಡನ ಮನೆಯಲ್ಲಿ ಅತ್ತೆ ಆಯಿಷಾ ಮತ್ತು ನಾದಿನಿ ಫಸೀಲಾಗೆ ಇಶಾನ ಮೇಲೆ ತೀವ್ರ ದ್ವೇಷ ಇತ್ತು. ಸ್ವಂತ ಸೊಸೆ ಥರ ನೋಡದೆ ಹೆವಿ ಕಿರುಕುಳ ಕೊಡ್ತಾಯಿದ್ರು. ಇದಿಷ್ಟೇ ಅಲ್ಲ, ಆ 2 ವರ್ಷದ ಸಣ್ಣ ಮಗುವಿಗೂ ಕೂಡ ಸರಿಯಾಗಿ ಫುಡ್ ಕೊಡ್ತಾ ಇರಲಿಲ್ಲ. ಊರವರ ಪ್ರಕಾರ ಇಶಾನ ತುಂಬ ಬೋಲ್ಡ್ ಹುಡುಗಿ, ತನ್ನ ಮಗುವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದವಳು. ಅಷ್ಟು ಧೈರ್ಯವಂತ ಹುಡುಗಿ ತನಗೆ 2 ವರ್ಷದ ಮಗುವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳಲ್ಲ. ಇದು ಪಕ್ಕ ಗಂಡನ ಮನೆಯವರು ಪ್ಲ್ಯಾನ್ ಮಾಡಿದ ಮರ್ಡರ್ ಅನ್ನೋದು ತಾಯಿ ಮತ್ತು ಬಂಧುಗಳ ಸ್ಟ್ರಾಂಗ್ ಆರೋಪ. ಈತ ಬೆಂಗಳೂರಿನಲ್ಲಿದ್ದ ಪ್ರತಿ ಅನ್ಸಾರು ಈ ಬಗ್ಗೆ ರಿಯಾಕ್ಟ್ ಏನು ಮಾಡ್ತಾರಂತಂದರೆ, ನನ್ನ ಅಪ್ಪ ಮತ್ತು ಹೆಂಡತಿ ನಡುವೆ ಜಗಳವಾಗಿ ತಂದೆ ಕಾಲ್ ಮಾಡಿದ್ರು, ಆಮೇಲೆ ಹೆಂಡ್ತಿನೂ ಕಾಲ್ ಮಾಡಿ ತಂದೆ ಹೊಡೆದ್ರು ಅಂತ ಹೇಳಿದ್ಲು. ನಾನು ಮತ್ತೆ ವಿಚಾರಣೆ ಮಾಡಿದಾಗ ಅಮ್ಮ ಹೆಂಡ್ತಿ ಜಗಳ ಬಿಡಿಸುವಾಗ ತಲ್ಲಾಟ ಆಗಿದೆ ಅಂತಂದರು. ಸಿಚುವೇಶನ್ ಕೈ ಮೀರಿ ಹೋಗಿದ್ದಕ್ಕೆ ನಾನು ಅತ್ತೆಗೆ ಕಾಲ್ ಮಾಡಿ ಇಶಾನಾಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅಷ್ಟರಲ್ಲೇ ಈ ದುರಂತ ನಡೆದಿದೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ಸಿಡೆಂಟ್ ನಡೆದ ಸ್ಪಾಟ್ಗೆ ಫಸ್ಟ್ ಬಂದ ಆಂಬ್ಯುಲೆನ್ಸ್ ಡ್ರೈವರ್ ಹಾಗೂ ಸಮಾಜ ಸೇವಕ ತಾಜುದ್ದೀನ್ ಶಾಕಿಂಗ್ ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಅವರು ಬರುವಾಗ ಹುಡುಗಿ ಮನೆಯ ಹಾಲ್ನಲ್ಲಿ ಮಲಗಿದ್ದು. ತಕ್ಷಣ ಲೈಫ್ ಸೇವ್ ಮಾಡೋ ಉದ್ದೇಶದಿಂದ
KVG ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಡಾಕ್ಟರ್ಸು CPR ನೀಡಿ ಚೆಕ್ ಮಾಡಿದಾಗ ಆಲ್ರೆಡಿ ಡೆಡ್ ಆಗಿರೋದು ಕನ್ಫರ್ಮ್ ಆಯಿತು. ಸ್ಪೆಷಲ್ ಅಂದರೆ ಈ ಟೈಮ್ನಲ್ಲಿ ಗಂಡನ ಮನೆಯವರ ಮುಖದಲ್ಲಿ ಯಾವುದೇ ಸಣ್ಣ ಅಳು ಅಥವಾ ಭಯ ಕಾಣದಿರೋದು ಆಂಬ್ಯುಲೆನ್ಸ್ ಡ್ರೈವರ್ಗೂ ಹೆವಿ ಡೌಟನ್ನು ತಗೊಂಬಂದಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ತವರು ಮನೆಯವರು ಒಪ್ಪದ ಕಾರಣ ಬಾಡಿನ ತಕ್ಷಣ ಮಂಗಳೂರಿನ KS ಹೆಗ್ಡೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಫೋರೆನ್ಸಿಕ್ ಟೀಮ್ ಸಮ್ಮುಖದಲ್ಲಿ ಹೈಟೆಕ್ ಪೋಸ್ಟ್ ಮಾರ್ಟಮನ್ನು ನಡೆಸಲಾಗಿದೆ. ತಾಯಿ ಜುಬೇದಾ ನೀಡಿದ ಕಂಪ್ಲೇಂಟ್ ಆಧಾರದ ಮೇಲೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 100/2026 ಭಾರತೀಯ ನ್ಯಾಯ ಸಂಹಿತೆ BNS 2023ರ ಕಲಂ 85 103/1 ಜೊತೆಗೆ 3/5ರಂತೆ ಕೊಲೆ ಹಾಗೂ ಗೃಹ ಹಿಂಸಾಚಾರ ಕೇಸ್ ಬುಕ್ ಆಗಿದೆ. ಜುಲೈ 22ರಂದು ಸುಳ್ಯ ಪೊಲೀಸರು ತಕ್ಷಣ ಆಕ್ಷನ್ ತಗೊಂಡು ಮಾವ CP ಅಲವಿ, ಅತ್ತೆ ಆಯಿಷಾ ಹಾಗೂ ನಾದಿನಿ ಫಸೀಲಾ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ ಮತ್ತು ಮನೆಗೆ ಸೀಲ್ ಹಾಕಿದ್ದಾರೆ. ಈ ಘಟನೆ ನಮಗೆಲ್ಲರಿಗೂ ಕೆಲವೊಂದು ಕೈ ಸತ್ಯಗಳನ್ನು, ದೊಡ್ಡ ಪಾಠಗಳನ್ನು ಕಲಿಸ್ಕೊಡುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದ ವಿಷಯ ಇದು. ಒಬ್ಬ ಹೆಣ್ಣು ಅಂದರೆ ಬರೀ ಮನೆ ಕೆಲಸ ಮಾಡೋ ವಸ್ತು ಅಲ್ಲ, ಆಕೆಗೆ ತನ್ನದೇ ಆದ ಕನಸುಗಳು, ಆಸೆಗಳು ಇರ್ತವೆ. ಅಮ್ಮ ನನಗಾಗಿ ದಾರಿಯಲ್ಲಿದ್ದಾರೆ, ತವರು ಮನೆಯಿಂದ ಯಾರೋ ಬರ್ತಿದ್ದಾರೆ ಅಂತ ಗೊತ್ತಿದ್ದ ಮೇಲೇನೂ ಒಬ್ಬ 21 ವರ್ಷದ ಮಗಳು ದಿಢೀರಂತ ಶವವಾಗಿ ಬೀಳ್ತಾಳಂದರೆ ಆ ಕೊನೆ ನಿಮಿಷಗಳಲ್ಲಿ ಆಕೆ ಅನುಭವಿಸಿದ ಮಾನಸಿಕ, ದೈಹಿಕ ನರಕ ಅದೆಂಥದ್ದಿರ್ಬೋದು. ಆ 2 ವರ್ಷದ ಕಂದಮ್ಮ ತಾಯಿಯ ಒಡಲಿಗೆ ಕಾಯ್ತಾ ಇರುವಾಗಲೇ ಆಕೆ ಉಸಿರು ನಿಂತು ಹೋಯ್ತಲ್ಲ, ಈ ನೋವಿಗೆ ಬೆಲೆ ಕಟ್ಟೋರು ಯಾರು? ಇಲ್ಲಿ ಹೆಣ್ಣು ಕೊಟ್ಟ ತಂದೆ ತಾಯಿಗಳಿಗೂ ಒಂದು ಬಿಗ್ ಮೆಸೇಜ್ ಇದೆ. ಹೆಣ್ಣನ್ನು ಮದುವೆ ಮಾಡಿ ಕಳಿಸಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಂದ್ಕೊಳ್ಬಾರ್ದು. ನಿಮ್ಮ ಮಗಳು ಫೋನ್ ಮಾಡಿ ನನಗೆ ಹಿಂಸೆ ಆಗ್ತಿದೆ, ನನಗೆ ಗಂಡನ ಮನೆಯಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತ ಒಂದೇ ಒಂದು ಬಾರಿ ಹತ್ರ ಸಾಕು. ದಯವಿಟ್ಟು ಅದನ್ನು ಹಗುರವಾಗಿ ತಗೋಬೇಡಿ. ಎಲ್ಲ ಸಂಸಾರದಲ್ಲೂ ಸಣ್ಣ ಪುಟ್ಟ ಜಗಳ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಗಂಡನ ಮನೆ ನಿನಗೆ ಕೈಲಾಸ ಅಂತ ಸುಮ್ಮನೆ ಸಮಾಧಾನ ಮಾಡಿ ಕಾಲ್ ಕಟ್ ಮಾಡಬೇಡಿ. ಆ ಕ್ಷಣವೇ ಆಕೆಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ಹೆಣ್ಣು ಕೊಟ್ಟವರು ಬೆನ್ನು ಕೂಡ ಕೊಡಬೇಕು ಅನ್ನೋ ಕಾಲ ಯಾವತ್ತಿಗೂ ಮುಗಿದೋಗಿದೆ. ನೀವು ನೀಡೋ ಒಂದೇ ಒಂದು ಸಾಂತ್ವನ, ನೀವು ತಗೊಳ್ಳೋ ಒಂದೇ ಒಂದು ಧೈರ್ಯದ ನಿರ್ಧಾರ ನಿಮ್ಮ ಮಗಳ ಜೀವವನ್ನೇ ಉಳಿಸ್ಬೋದು. ಇನ್ನು ಗಂಡನ ಮನೆಯವರಿಗೆ ಮತ್ತೊಬ್ಬರ ಮಗಳನ್ನು ಮನೆಗೆ ತರೋದು ಆಕೆಗೆ ಹಿಂಸೆ ಕೊಟ್ಟು ಜೀವ ತೆಗಿಯೋಕ್ಕಲ್ಲ, ಆಕೆಯನ್ನು ಗೌರವದಿಂದ ಸಾಕೋದಿಕ್ಕೆ. ಸೊಸೆ ಅಂದರೆ ಪರಕೀಯಳಲ್ಲ, ಅವಳು ಮತ್ತೊಬ್ಬರ ರಕ್ತ ಆಗಿರ್ತಾಳೆ, ಮತ್ತೊಬ್ಬರ ಪ್ರೀತಿಯ ಮಗಳು ಅನ್ನೋದನ್ನು ಪ್ರತಿಯೊಬ್ಬ ಅತ್ತೆ, ಮಾವ, ನಾದಿನಿ ಎಲ್ಲರೂ ನೆನಪಿಟ್ಕೊಳ್ಬೇಕು. ಇನ್ನು ಗಂಡನಾದವನು ಹೆಂಡತಿ ಮತ್ತು ಹೆತ್ತವರ ನಡುವೆ ಸೇತುವೆ ಆಗಬೇಕೇ ಹೊರತು ಹೆಂಡತಿ ಅನುಭವಿಸೋ ಹಿಂಸೆಯನ್ನು ದೂರದಲ್ಲಿದ್ದುಕೊಂಡು ಬರೀ ಪ್ರೇಕ್ಷಕನಂತೆ ನೋಡ್ತಾ ಕೂತ್ಕೊಳ್ಬಾರ್ದು. ಸಮಯಕ್ಕೆ ಸರಿಯಾಗಿ ನಿಲ್ಲದ ಗಂಡನ ನಿರ್ಲಕ್ಷ್ಯವು ಇಂತಹ ದೊಡ್ಡ ದುರಂತಗಳಿಗೆ ದಾರಿಯಾಗುತ್ತೆ. ಪ್ರಸ್ತುತ 21 ವರ್ಷದ ಇಶಾನಳ ದಫನ ಕಾರ್ಯ ಮುಗಿದಿದೆ. ಆ 2 ವರ್ಷದ ಸಣ್ಣ ಮಗು ತಾಯಿ ಇಲ್ಲದೆ ಅನಾಥ ಆಗಿದೆ. ಈ ಸಾವು ಕುತ್ತಿಗೆ ಇಸುಕಿ ಮಾಡಿದ ಕೊಲೆಯ ಅಥವಾ ಗಂಡನ ಮನೆಯವರು ಹೇಳಿರೋ ಥರ ಸೂಸೈಡಾ ಅನ್ನೋ ನಿಜವಾದ ಸತ್ಯ ಫೋರೆನ್ಸಿಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ CDR ಇನ್ವೆಸ್ಟಿಗೇಷನ್ನಿಂದ ಹೊರಗೆ ಬರಬೇಕಾಗಿದೆ. ಈ ಶಾಕಿಂಗ್ ಕೇಸ್ ಬಗ್ಗೆ ಮತ್ತು ಸಮಾಜಕ್ಕಿರೋ ಈ ಅನ್ಯಾಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಜಾಗೃತಿ ಮೂಡಿಸೋ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮಸ್ಕಾರ.